ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಭೀಕರ ಬಸ್ ದುರಂತ ಸಂಭವಿಸಿದ್ರೆ ಮತ್ತೊಂದು ದುರಂತ ಸಂಭವಿಸುವುದಿತ್ತು. ಆದ್ರೆ ಕೂದಲೆಳೆ ಅಂತರದಿಂದ 42 ಜನ ಮಕ್ಕಳು, ಶಾಲಾ ಮಕ್ಕಳು ಬಚಾವಾಗಿದ್ದಾರೆ. ಆ ಸ್ಕೂಲ್ ಬಸ್ ಡಿಕ್ಕಿಯಾದ ರಭಸಕ್ಕೆ ಮುಂಭಾಗದಲ್ಲಿದ್ದಂತ ಮತ್ತೊಂದು ಬಸ್ಗೂ ಕೂಡ ಡಿಕ್ಕಿಯಾಗುತ್ತೆ. ಆ ಮುಂಭಾಗದಲ್ಲಿ ಇದ್ದಂತ ಬಸ್ನಲ್ಲಿ 42 ಜನ ಮಕ್ಕಳು ಶಾಲಾ ಪ್ರವಾಸದಲ್ಲಿ ಹೊರಟಿದ್ರು. ಅವರು ಈಗ ಬಚಾವಾಗಿದ್ದಾರೆ. ಯಾರಿಗೂ ಕೂಡ ಪ್ರಾಣ ಹಾನಿಯಾಗಿಲ್ಲ. ಈ ಹೊತ್ತಿ ಉರಿದಂತ ಬಸ್ನ ಜ್ವಾಲೆ ಇತ್ತಲ್ಲ, ಬೆಂಕಿಯ ಕಿನ್ನಾಲೆ ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿದ್ರೆ ಏನಾದ್ರೂ ಸಣ್ಣದಂತ ಏನಾದ್ರೂ ಕಿಡಿ ಆ ಬಸ್ಗೆ ತಾಗಿದ್ರು ಕೂಡ ಮುಂಭಾಗದಲ್ಲಿ ಇದ್ದಂತ ಶಾಲೆಯ ಬಸ್ ಕೂಡ ದುರಂತದಲ್ಲಿ ಸುಟ್ಟು ಕರಕಲಾಗ್ತಾ ಇತ್ತು. ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಕೂದಲೆಳೆ ಅಂತರದಿಂದ ಈ ಭೀಕರ ದುರಂತ ತಪ್ಪಿದೆ. 42 ಜನ ಇದ್ದಂತಹ ಶಾಲಾ ಬಸ್ ಅದು. ಸೀಬರ್ಡ್ ಬಸ್ ಪಕ್ಕದಲ್ಲೇ ಸ್ಕೂಲ್ ಬಸ್ ಇತ್ತು. ಸ್ಕೂಲ್ ಬಸ್ನಲ್ಲಿ 42 ಜನ ಮಕ್ಕಳಿದ್ರು. ಪವಾಡದಂತೆ ಪಾರಾಗಿದ್ದಾರೆ. ಟಿ ದಾಸರಹಳ್ಳಿಯಿಂದ ದಾಂಡೇಲಿ ಕಡೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದವರು ಅವರು. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಸೀಬರ್ಡ್ ಬಸ್ ಸುಟ್ಟು ಕರಕಲಾದ್ರೆ ಸ್ಕೂಲ್ ಬಸ್ ಎನ್ಎಚ್ ನ ಬೇಲಿ ಕಿತ್ತು ಚರಂಡಿ ದಾಟಿ ಹೋಗಿದೆ. ಎನ್ಎಚ್ ನ ಬೇಲಿ ಕಿತ್ತು ಚರಂಡಿ ದಾಟಿ ಹೋಗಿದೆ. ಸ್ಕೂಲ್ ಬಸ್ ಡಿಕ್ಕಿ ಹೊಡೆಯುತ್ತೆ. ಸ್ಕೂಲ್ ಬಸ್ಗೆ ಆ ಬಸ್ಸು ಡಿಕ್ಕಿ ಹೊಡೆದಾಗ, ಹಿಂಬದಿಯಿಂದ ಡಿಕ್ಕಿ ಹೊಡೆದಾಗ ಇದು ಎನ್ಎಚ್ ನ ಆ ಒಂದು ಬೇಲಿಯನ್ನ ದಾಟಿ ಹೋಗಿದೆ. ಸ್ಕೂಲ್ ಬಸ್ನಲ್ಲಿದ್ದ 42 ಮಕ್ಕಳಿಗೂ ಕೂಡ ಏನು ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಬಚಾವಾಗಿ. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳ್ಬೇಕು. ಅವರು ಬೇರೆ ಒಂದು ಬಸ್ಸನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಭೀಕರ ಬಸ್ ದುರಂತ ಸಂಭವಿಸಿದ್ರೆ ಮತ್ತೊಂದು ದುರಂತ ಸಂಭವಿಸುವುದಿತ್ತು. ಆದ್ರೆ ಕೂದಲೆಳೆ ಅಂತರದಿಂದ 42 ಜನ ಮಕ್ಕಳು, ಶಾಲಾ ಮಕ್ಕಳು ಬಚಾವಾಗಿದ್ದಾರೆ. ಆ ಸ್ಕೂಲ್ ಬಸ್ ಡಿಕ್ಕಿಯಾದ ರಭಸಕ್ಕೆ ಮುಂಭಾಗದಲ್ಲಿದ್ದಂತ ಮತ್ತೊಂದು ಬಸ್ಗೂ ಕೂಡ ಡಿಕ್ಕಿಯಾಗುತ್ತೆ. ಆ ಮುಂಭಾಗದಲ್ಲಿ ಇದ್ದಂತ ಬಸ್ನಲ್ಲಿ 42 ಜನ ಮಕ್ಕಳು ಶಾಲಾ ಪ್ರವಾಸದಲ್ಲಿ ಹೊರಟಿದ್ರು. ಅವರು ಈಗ ಬಚಾವಾಗಿದ್ದಾರೆ. ಯಾರಿಗೂ ಕೂಡ ಪ್ರಾಣ ಹಾನಿಯಾಗಿಲ್ಲ. ಈ ಹೊತ್ತಿ ಉರಿದಂತ ಬಸ್ನ ಜ್ವಾಲೆ ಇತ್ತಲ್ಲ, ಬೆಂಕಿಯ ಕಿನ್ನಾಲೆ ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿದ್ರೆ ಏನಾದ್ರೂ ಸಣ್ಣದಂತ ಏನಾದ್ರೂ ಕಿಡಿ ಆ ಬಸ್ಗೆ ತಾಗಿದ್ರು ಕೂಡ ಮುಂಭಾಗದಲ್ಲಿ ಇದ್ದಂತ ಶಾಲೆಯ ಬಸ್ ಕೂಡ ದುರಂತದಲ್ಲಿ ಸುಟ್ಟು ಕರಕಲಾಗ್ತಾ ಇತ್ತು. ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಕೂದಲೆಳೆ ಅಂತರದಿಂದ ಈ ಭೀಕರ ದುರಂತ ತಪ್ಪಿದೆ. 42 ಜನ ಇದ್ದಂತಹ ಶಾಲಾ ಬಸ್ ಅದು. ಸೀಬರ್ಡ್ ಬಸ್ ಪಕ್ಕದಲ್ಲೇ ಸ್ಕೂಲ್ ಬಸ್ ಇತ್ತು. ಸ್ಕೂಲ್ ಬಸ್ನಲ್ಲಿ 42 ಜನ ಮಕ್ಕಳಿದ್ರು. ಪವಾಡದಂತೆ ಪಾರಾಗಿದ್ದಾರೆ. ಟಿ ದಾಸರಹಳ್ಳಿಯಿಂದ ದಾಂಡೇಲಿ ಕಡೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದವರು ಅವರು. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಸೀಬರ್ಡ್ ಬಸ್ ಸುಟ್ಟು ಕರಕಲಾದ್ರೆ ಸ್ಕೂಲ್ ಬಸ್ ಎನ್ಎಚ್ ನ ಬೇಲಿ ಕಿತ್ತು ಚರಂಡಿ ದಾಟಿ ಹೋಗಿದೆ. ಎನ್ಎಚ್ ನ ಬೇಲಿ ಕಿತ್ತು ಚರಂಡಿ ದಾಟಿ ಹೋಗಿದೆ. ಸ್ಕೂಲ್ ಬಸ್ ಡಿಕ್ಕಿ ಹೊಡೆಯುತ್ತೆ. ಸ್ಕೂಲ್ ಬಸ್ಗೆ ಆ ಬಸ್ಸು ಡಿಕ್ಕಿ ಹೊಡೆದಾಗ, ಹಿಂಬದಿಯಿಂದ ಡಿಕ್ಕಿ ಹೊಡೆದಾಗ ಇದು ಎನ್ಎಚ್ ನ ಆ ಒಂದು ಬೇಲಿಯನ್ನ ದಾಟಿ ಹೋಗಿದೆ. ಸ್ಕೂಲ್ ಬಸ್ನಲ್ಲಿದ್ದ 42 ಮಕ್ಕಳಿಗೂ ಕೂಡ ಏನು ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಬಚಾವಾಗಿ. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂತ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು
ಅದೃಷ್ಟ ಅಂತ ಹೇಳ್ಬೇಕು. ಅವರು ಬೇರೆ ಒಂದು ಬಸ್ ಅನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಭೀಕರ ಬಸ್ ದುರಂತ ಸಂಭವಿಸಿದ್ರೆ ಮತ್ತೊಂದು ದುರಂತ ಸಂಭವಿಸುವುದಿತ್ತು. ಆದ್ರೆ ಕೂದಲೆಳೆ ಅಂತರದಿಂದ 42 ಜನ ಮಕ್ಕಳು, ಶಾಲಾ ಮಕ್ಕಳು ಬಚಾವಾಗಿದ್ದಾರೆ. ಆ ಸ್ಕೂಲ್ ಬಸ್ ಡಿಕ್ಕಿಯಾದ ರಭಸಕ್ಕೆ ಮುಂಭಾಗದಲ್ಲಿದ್ದಂತ ಮತ್ತೊಂದು ಬಸ್ಗೂ ಕೂಡ ಡಿಕ್ಕಿಯಾಗುತ್ತೆ. ಆ ಮುಂಭಾಗದಲ್ಲಿ ಇದ್ದಂತ ಬಸ್ನಲ್ಲಿ 42 ಜನ ಮಕ್ಕಳು ಶಾಲಾ ಪ್ರವಾಸದಲ್ಲಿ ಹೊರಟಿದ್ರು. ಅವರು ಈಗ ಬಚಾವಾಗಿದ್ದಾರೆ. ಯಾರಿಗೂ ಕೂಡ ಪ್ರಾಣಹಾನಿಯಾಗಿಲ್ಲ. ಈ ಹೊತ್ತಿ ಉರಿದಂತ ಬಸ್ನ ಜ್ವಾಲೆ ಇತ್ತಲ್ಲ, ಬೆಂಕಿಯ ಕಿನ್ನಾಲೆ ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿದ್ರೆ ಏನಾದ್ರೂ ಸಣ್ಣದಂತ ಏನಾದ್ರೂ ಕಿಡಿ ಆ ಬಸ್ಗೆ ತಾಗಿದ್ರು ಕೂಡ ಮುಂಭಾಗದಲ್ಲಿ ಇದ್ದಂತ ಶಾಲೆಯ ಬಸ್ ಕೂಡ ದುರಂತದಲ್ಲಿ ಸುಟ್ಟು ಕರಕಲಾಗ್ತಾ ಇತ್ತು. ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಕೂದಲೆಳೆ ಅಂತರದಿಂದ ಈ ಭೀಕರ ದುರಂತ ತಪ್ಪಿದೆ. 42 ಜನ ಇದ್ದಂತಹ ಶಾಲಾ ಬಸ್ ಅದು. ಸೀಬರ್ಡ್ ಬಸ್ ಪಕ್ಕದಲ್ಲೇ ಸ್ಕೂಲ್ ಬಸ್ ಇತ್ತು. ಸ್ಕೂಲ್ ಬಸ್ನಲ್ಲಿ 42 ಜನ ಮಕ್ಕಳಿದ್ರು. ಪವಾಡದಂತೆ ಪಾರಾಗಿದ್ದಾರೆ. ಟಿ ದಾಸರಹಳ್ಳಿಯಿಂದ ದಾಂಡೇಲಿ ಕಡೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದವರು. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಸೀಬರ್ಡ್ ಬಸ್ ಸುಟ್ಟು ಕರಕಲಾದ್ರೆ ಸ್ಕೂಲ್ ಬಸ್ NH ನ ಬೇಲಿ ಕಿತ್ತು ಚರಂಡಿ ದಾಟಿ ಹೋಗಿದೆ. NH ನ ಬೇಲಿ ಕಿತ್ತು ಚರಂಡಿ ದಾಟಿ ಹೋಗಿದೆ. ಸ್ಕೂಲ್ ಬಸ್ ಡಿಕ್ಕಿ ಹೊಡೆಯುತ್ತೆ. ಸ್ಕೂಲ್ ಬಸ್ಗೆ ಆ ಬಸ್ ಡಿಕ್ಕಿ ಹೊಡೆದಾಗ, ಹಿಂಬದಿಯಿಂದ ಡಿಕ್ಕಿ ಹೊಡೆದಾಗ ಇದು NH ನ ಆ ಒಂದು ಬೇಲಿಯನ್ನ ದಾಟಿ ಹೋಗಿದೆ. ಸ್ಕೂಲ್ ಬಸ್ನಲ್ಲಿದ್ದ 42 ಮಕ್ಕಳಿಗೂ ಕೂಡ ಏನು ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಬಚಾವಾಗಿ. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಟಿ ದಾಸರಹಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂಥ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳ್ಬೇಕು. ಅವರು ಬೇರೆ ಒಂದು ಬಸ್ ಅನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಅಲ್ಲಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂಥ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳ್ಬೇಕು.